ready, Babu. Hot camera. Action. Hello guys, welcome back to the channel. ನಾವಿವತ್ತು roast ಮಾಡ್ತಾ ಇದೀವಿ. No, we are not roasting anyone today. Once again, we are educating people because education is important. ವಿಡಿಯೋ ಸ್ಟಾರ್ಟ್ ಮಾಡೋಕು ಮುಂಚೆ ಆಡಿಯನ್ಸ್ಗೆ ಏನೋ ಹೇಳ್ಬೇಕು, ಎಸ್ಪೆಷಲಿ ತೆಲುಗು ಆಡಿಯನ್ಸ್ಗೆ. Pawan Kalyan fans, Tamana, Prabhas fans, Tamana, Mahesh Babu fans, Tamana, Allu Arjun fans, Tamana, NTR fans. Tamana. ಈಗ 2-3 ದಿವಸದಿಂದ ಟ್ವಿಟರ್ ನಲ್ಲಿ ಎಲ್ಲಿ ನೋಡಿದ್ರು ದರ್ಶನ್ ವರ್ಸಸ್ TFI ಅಂತ ಟ್ರೆಂಡ್ ಆಗ್ತಿದೆ. ನಮ್ ಜೊತೆ ಯಾವಾಗ್ಲೂ ಒಂದಷ್ಟು ಜನ ಕೊಂಗನ್ ಮಕ್ಕಳು ಮಾತ್ರ ಗಲಾಟೆ ಮಾಡ್ತಿದ್ರು. ಈಗ ಈ ತಿಳಿಬ್ನವರು ಕಾಲ್ ಕೆರ್ಕೊಂಡು ಜಗಳಕ್ ಬರ್ತಾವ್ರೆ ಅಂದ್ರೆ ಈ ಕೊಂಗನ್ ಮಕ್ಕಳು ಗಾಳಿ ಏನಾದ್ರು ಇವ್ರಿಗೂ ತಟ್ಬಿಡ್ತಾ? ನಿಮಗೂ ಹಂಗೆ ಅನ್ನಿಸ್ತಾ? ನನಗೂ ಹಂಗೆ ಅನ್ನಿಸ್ತು. ನಾವು ಮತ್ತೆ ತೆಲುಗಿನವರು ಅಣ್ಣ ತಮ್ಮಂದ್ರ ತರ ಇದ್ವಿ. ಬಹಳಷ್ಟು ಕನ್ನಡ ಆಕ್ಟರ್ಸ್ ಅಂಡ್ ಆಕ್ಟ್ರೆಸ್ ತೆಲುಗು ಇಂಡಸ್ಟ್ರಿನಲ್ಲಿ ಆಕ್ಟ್ ಮಾಡಿದ್ದಾರೆ. ಅದೇ ರೀತಿ ತೆಲುಗಿನ ಆಕ್ಟರ್ಸ್ ಅಂಡ್ ಆಕ್ಟ್ರೆಸ್ ಕನ್ನಡ ಇಂಡಸ್ಟ್ರಿನಲ್ಲೂ ಆಕ್ಟ್ ಮಾಡಿದ್ದಾರೆ. ಇದಕ್ಕೆ ಒಂದು ಕ್ಲಾಸಿಕ್ ಎಕ್ಸಾಂಪಲ್ ಅಂದ್ರೆ ಸಿಪಾಯಿ ಫಿಲ್ಮ್ ನಲ್ಲಿ ತೆಲುಗಿನ ಮೆಗಾ ಸ್ಟಾರ್ ಚಿರಂಜೀವಿ ಅವರು ಗೆಸ್ಟ್ ಅಪಿಯರೆನ್ಸ್ ಮಾಡಿದ್ರು. ಇವಾಗ ತೆಲುಗಿನ ರಿಯಾಲಿಟಿ ಶೋಗಳಲ್ಲಿ ಕಾಣಿಸ್ಕೊಳ್ತಿರೋ ಬಹಳಷ್ಟು ಜನ ಕನ್ನಡದವರೇ ಇದ್ದಾರೆ. ಹಾಗೆ ತೆಲುಗು ಭಾಷೆಯ ಸೀರಿಯಲ್ಸ್ ಅಲ್ಲಂತೂ ಕನ್ನಡದವರೇ ತುಂಬ ಹೋಗಿದ್ದಾರೆ. ಭಾಷೆ ಅಂತ ಬಂದ್ರು ಕನ್ನಡ ಮತ್ತೆ ತೆಲುಗು ಎರಡು ಕೂಡ ಸಿಮಿಲರ್ ಲ್ಯಾಂಗ್ವೇಜಸ್. ಅದು ಮಾತಾಡೋದ್ರಲ್ಲಾಗಿರ್ಬೋದು ಅವ್ರು ಬರೆಯೋದ್ರಲ್ಲಾಗಿರ್ಬೋದು. ಇಷ್ಟು ಕ್ಲೋಸ್ ಆಗಿದ್ದ ನಮ್ಮ ಮಧ್ಯೆ ಸಡನ್ ಆಗಿ ಏನಾಯ್ತು? ಈಗ 2-3 ದಿವಸದಿಂದ ಟ್ವಿಟರ್ ನಲ್ಲಿ ಕೆಲವು ತೆಲುಗು ಆಡಿಯನ್ಸ್ ನಮ್ದೇ ದೊಡ್ಡದು ಅಂತ ಗಂಟ್ಲು ಹರ್ಕೋತಿದ್ದಾರೆ. ಅಯ್ಯೋ ಡಬಲ್ ಮೀನಿಂಗ್ ಸರ್. ಐ ಮೀನ್ ಟು ಸೇ ಹೆಸರು ನಮ್ದೇ ದೊಡ್ಡ ಹೆಸರು, ನಮ್ದೇ ದೊಡ್ಡ ಇಂಡಸ್ಟ್ರಿ ಅಂತ ಗಂಟ್ಲು ಹಡ್ಕೋತಿದ್ದಾರೆ. ನಿಮ್ದು ಬಹಳ ಉದ್ದ ಹೆಸರು. ಈ ಕಾಂಟ್ರವರ್ಸಿ ಯಾಕೆ ಸ್ಟಾರ್ಟ್ ಆಯ್ತು, ಹೆಂಗ್ ಸ್ಟಾರ್ಟ್ ಆಯ್ತು ಅಂತ ಒಸಿ ನೋಡ್ಕೊಂಡ್ ಬರೋಣ ಬನ್ನಿ. ಯಾರು ನೀನು? ಬುಲೆಟ್ ಬಶ್ಯ ಹೆಸರು ಕೇಳಿದ್ಯಾ? ಅವನೇ ನಾನು. ಇದೆಲ್ಲ ಶುರುವಾಗಿದ್ದು ಒಂದು ಟ್ವಿಟರ್ ಪೋಸ್ಟ್ ಇಂದ. ಆಪತ್ ಬಾಂಧವ ಅನ್ನೋ ಒಂದು ಟ್ವಿಟರ್ ಹ್ಯಾಂಡಲ್ ಇಂದ ದರ್ಶನ್ ಅವರ ಬಗ್ಗೆ, ಅವರ ಡೆವಿಲ್ ಮೂವಿ ಬಗ್ಗೆ ಒಂದು ಟ್ವೀಟ್ ಪೋಸ್ಟ್ ಆಗಿರುತ್ತೆ. ಈ ಟ್ವೀಟ್ ಅನ್ನ ವಿಜಯ್ DHFM ಅನ್ನೋ ಇನ್ನೊಂದು ಟ್ವಿಟರ್ ಹ್ಯಾಂಡಲ್ ರೀಟ್ವೀಟ್ ಮಾಡಿ ಒಂದು ಕ್ಯಾಪ್ಷನ್ ಹಾಕ್ತಾನೆ. ಈ ಎప్పుడు ಜೈಲ್ నుంచి వచ్చాడు ಅಂತ, ಅಂದ್ರೆ ಈ ಯಾವಾಗ ಜೈಲಿಂದ ಬಂದ ಅಂತ. ಅಯ್ಯೋ ತಗಡೆ. ನೀವಿಲ್ಲಿ ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ಯಾವ ತೆಲುಗು ಆಕ್ಟರ್ಸ್ಗೂ ಕೂಡ ಬೈದಿಲ್ಲ, ಅವಮಾನ ಮಾಡಿಲ್ಲ, ಅಂಡ್ ಅವರ ಯಾವ ಫಿಲ್ಮ್ಸ್ ಬಗ್ಗೆನೂ ಮಾತಾಡಿಲ್ಲ. ಆದ್ರೂ ಕೂಡ ಡಿ ಬಾಸ್ ಅಂದ್ರೆ ಇವ್ರಿಗೆಲ್ಲ ಯಾಕೆ ಇಷ್ಟು ತಿಕಾವರಿ? ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಈ ಇನ್ಸಿಡೆಂಟ್ ಆದ್ಮೇಲೆ ಆಸ್ ಎಕ್ಸ್ಪೆಕ್ಟೆಡ್ ಡಿ ಬಾಸ್ ಫ್ಯಾನ್ಸ್ ಕೂಡ ಇದಕ್ಕೆ ರಿಯಾಕ್ಟ್ ಆದ್ರು. ಅವರು ಒಬ್ಬ ಆಕ್ಟರ್ ಬಗ್ಗೆ ಮಾತಾಡಿದ್ರೆ ನಮ್ಮ ಡಿ ಬಾಸ್ ಫ್ಯಾನ್ಸ್ ಅವರ ಇಡೀ TFI ಜನ್ಮಾನೆ ಜಾಲಾಡ್ಬಿಟ್ರು. ನಾವೆಲ್ಲ ಅವಾಗ್ಲೇ ಹಂಗೆ, ಇವಾಗ ಕೇಳ್ಬೇಕಾ? ಇದಕ್ಕೆ ತಿಕ್ಕವಳ್ಕೊಂಡಂತ ಒಂದಷ್ಟು ಜನ ತೆಲುಗು ಫ್ಯಾನ್ಸು ದರ್ಶನ್ ಅವರನ್ನ ಟ್ರೋಲ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದರಲ್ಲೂ ಪರ್ಟಿಕ್ಯುಲರ್ಲಿ ಒಬ್ಬ MB ರಮೇಶ್ ನಾಯಕ್ ಅನ್ನೋ ಒಂದು ಟ್ವಿಟರ್ ಹ್ಯಾಂಡಲ್ ಕ್ರಿಮಿನಲ್ LKD ಬಾಸ್ ಅಂತ ಒಂದು ಹ್ಯಾಶ್ ಟ್ಯಾಗ್ ಅನ್ನ ಹಾಕಿ ಪೋಸ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಈ ರಮೇಶ್ ನಾಯಕ್ ಬಗ್ಗೆ ಆಮೇಲೆ ಮಾತಾಡೋಣ. ಅದಕ್ಕಿಂತ ಮುಂಚೆ ಒಂದಷ್ಟು ಜನ ಅನ್ಎಜುಕೇಟೆಡ್ ಬಡತವಕ್ಕೆ ಸ್ವಲ್ಪ ಎಜುಕೇಶನ್ ಕೊಡೋಣ. ಸಂತೋಷ, ಬಹಳ ಸಂತೋಷ. ಮೊದಲನೇದಾಗಿ ಒಬ್ಬ ವ್ಯಕ್ತಿ ಕ್ರಿಮಿನಲ್ ಅಲ್ವಾ ಅನ್ನೋದನ್ನ ಡಿಸೈಡ್ ಮಾಡ್ಬೇಕಾಗಿರೋದು ಕೋರ್ಟ್. ದರ್ಶನ್ ಅವರ ಪ್ರಕರಣದಲ್ಲಿ ಇನ್ನು ವಿಚಾರಣೆ ಕೂಡ ಪ್ರಾರಂಭ ಆಗಿಲ್ಲ, ಮತ್ತೆ ಅವರಿಗೆ ಈಗಾಗಲೇ ಬೇಲ್ ಸಿಕ್ಕಿ ಹೊರಗಡೆ ಇದ್ದಾರೆ. ಇಂಥ ಸಿಚುವೇಶನ್ ಅಲ್ಲಿ ಅವರನ್ನ ಕ್ರಿಮಿನಲ್ ಅಂತ ಕರೆಯೋದಕ್ಕೆ ಯಾವನಿಗೂ ರೈಟ್ಸ್ ಇಲ್ಲ, ಇನ್ಕ್ಲೂಡಿಂಗ್ ಸುಜಿತ್ ಹನುಮಕ್ಕನ್ ಲವರ್. ಅರ್ಥ ಆಯ್ತಾ? ಆಗ್ಲಿಲ್ಲ ಅಂದ್ರೆ ಅರ್ಥ ಮಾಡ್ಕೊ. ಇಷ್ಟು ಚಿಕ್ಕ ವಿಷಯಕ್ಕೆ ಇಷ್ಟು ದೊಡ್ಡ ಕಾಂಟ್ರವರ್ಸಿ ಆಯ್ತಾ ಅಂತ ನಿಮಗೆ ಅನ್ನಿಸ್ತಾ ಇರ್ಬೋದು. ಈಗ ನಿಮ್ಗಳಲ್ಲಿ ಒಂದು ಪ್ರಶ್ನೆ ಉದ್ಭವ ಆಗ್ತಾ ಇದಲ್ಲ? ಆಕ್ಚುಲಿ ಈ ಕಾಂಟ್ರವರ್ಸಿ ಹಿಂದೇನು ಒಂದು ದೊಡ್ಡ ಕತೆ ಇದೆ. ಏನದು? ಈ ಕತೆ ಸ್ಟಾರ್ಟ್ ಆಗೋದು 2023ರಲ್ಲಿ. ಪ್ರಭಾಸ್ ಆಕ್ಟ್ ಮಾಡಿದ್ದ ಸಲಾರ್ ಮೂವಿ ಡಿಸೆಂಬರ್ 22ಕ್ಕೆ ರಿಲೀಸ್ ಆಗಿತ್ತು. ಒಂದು ವಾರ ಆದ್ಮೇಲೆ ಅಂದ್ರೆ ಡಿಸೆಂಬರ್ 29ಕ್ಕೆ ದರ್ಶನ್ ಅವರ ಕಾಟೇರ ಮೂವಿ ಕೂಡ ರಿಲೀಸ್ ಆಗಿತ್ತು. ಆ ಟೈಮಲ್ಲಿ ಎಕ್ಸೆಪ್ಟ್ ದರ್ಶನ್ ಅವರ ಮೂವಿ ಬೇರೆ ಯಾವ ದೊಡ್ಡ ಆಕ್ಟರ್ ಗಳ ಮೂವಿ ಕೂಡ ರಿಲೀಸ್ ಆಗಿರ್ಲಿಲ್ಲ. ದರ್ಶನ್ ಅವರ ಮೂವಿ ರಿಲೀಸ್ ಆಗಿದ್ದು ಸಲಾರ್ ಕಲೆಕ್ಷನ್ ಮೇಲೆ
ಡೈರೆಕ್ಟ್ ಆಗಿ ಇಂಪ್ಯಾಕ್ಟ್ ಆಯ್ತು. ನಿಮ್ಗೆ ಎಕ್ಸಾಂಪಲ್ ಬೇಕಂದ್ರೆ ಬಾಹುಬಲಿ ಮೂವಿದು ಕರ್ನಾಟಕದ ಕಲೆಕ್ಷನ್ ಚೆಕ್ ಮಾಡಿದ್ರೆ ಒಂದು ಅಂದಾಜಿನ ಪ್ರಕಾರ 129 ಕೋಟಿ ಕಲೆಕ್ಷನ್ ಆಗಿದೆ. ಅದೇ ಸಲಾರ್ ಕಲೆಕ್ಷನ್ ಚೆಕ್ ಮಾಡಿದ್ರೆ ಕೇವಲ 45 ಕೋಟಿ ಇದೆ. ನಮಗೆಲ್ಲ ಗೊತ್ತಾಗೋಯ್ತು. ಇನ್ನೊಂದು ಕಡೆ ದರ್ಶನ್ ಅವರ ಕಾಟೇರ ಮೂವಿ ಅಪ್ರಾಕ್ಸಿಮೇಟ್ಲಿ 1 ಕೋಟಿ ಟಿಕೆಟ್ ಸೇಲ್ ಮಾಡಿ ಕ್ಲೋಸ್ ಟು 200 ಕ್ರೋರ್ಸ್ ಕ್ರಾಸ್ ಮಾಡಿದೆ. ಕಂಗ್ರಾಚುಲೇಷನ್ ಬ್ರದರ್. ಅಬ್ಬಬ್ಬಬ್ಬ ಲ್ಯಾಟ್ರಿ ಇನ್ಕಮ್ ಟ್ಯಾಕ್ಸ್. ಇಲ್ಲಿಂದಾನೇ ದರ್ಶನ್ ಅವರ ವಿರುದ್ಧ ಕೆಲವು ಟ್ರೋಲ್ ಪೇಜ್ಗಳು ಹೇಟ್ ಸ್ಪ್ರೆಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ವು. ಕಳ್ಳನ್ ಮಕ್ಳ. ಅಂಡ್ ಈಗ ಸಿಕ್ಕಿರುವಂತ ಆಪರ್ಚುನಿಟಿ ಕೇವಲ ಒಂದು ನೆಪ ಅಷ್ಟೇ. ಇನ್ನ ಈ ಕಾಂಟ್ರವರ್ಸಿ ಸ್ಟಾರ್ಟ್ ಆದ್ಮೇಲೆ ಒಂದಷ್ಟು ಜನ ನೆಪೋಟಿಸಂ ಶಾಟಕ್ಕೆ ಹುಟ್ಟಿರೋ ಅನ್ಎಜುಕೇಟೆಡ್ಗಳು ದರ್ಶನ್ ಅವ್ರದ್ದು ಅಷ್ಟು ಫ್ಲಾಪ್ ಇದೆ, ಇಷ್ಟು ಫ್ಲಾಪ್ ಇದೆ ಅಂತ ರೀಲ್ಸ್ ಪೋಸ್ಟ್ ಮಾಡಿ ಹಾಕ್ತಾ ಇದಾರೆ. ಅಂತ ನೆಪೋಟಿಸಂ ಹುಟ್ಟಿರೋ ಚೈಲ್ಡ್ ಚಪಾತಿಗಳಿಗೆ ಹೇಳೋದೇನಂದ್ರೆ, ದರ್ಶನ್ ಅವರಿಗೆ ನಿಮ್ಮ ಹೀರೋಗಳ ಹಾಗೆ ಅಪ್ಪನೇ ಪ್ರೊಡ್ಯೂಸರ್, ಮಾವನೇ ಡೈರೆಕ್ಟರ್, ಚಿಕ್ಕಪ್ಪನೇ ಕ್ಯಾಮ್ರಾಮನ್ ಆಗಿರ್ಲಿಲ್ಲ. ಅರ್ಥ ಆಯ್ತು ಅನ್ಸುತ್ತೆ. ಅವರ ಕರಿಯರ್ ನ ಇನಿಷಿಯಲ್ ಫೇಸ್ ನಲ್ಲಿ ಕತೆ ಇಷ್ಟ ಆಗ್ಲಿ ಆಗದೆ ಇರ್ಲಿ ಬಂದ ಎಲ್ಲಾ ಆಪರ್ಚುನಿಟಿಗಳನ್ನ ಅಕ್ಸೆಪ್ಟ್ ಮಾಡ್ಕೊಂಡ್ರು. ಅದರಲ್ಲಿ ಬಹಳಷ್ಟು ಫಿಲ್ಮ್ಗಳು ಫ್ಲಾಪ್ ಕೂಡ ಆದವು. ಯಾವ್ದಾದ್ರು ಮಾಡಿದೆ ನಾನು, ಬಿಕಾಸ್ ನನಗೆ ಒಂದಿನ ನನ್ನ ಮುಖ ಜನಕ್ಕೆ ಸ್ವಲ್ಪ ರೆಕಗ್ನೈಸ್ ಆಗ್ಲಿ, ನಾನೊಬ್ಬ ಹೀರೋ ಅಂತ ಗೊತ್ತಾಗ್ಲಿ, ಆಮೇಲಿಂದ ನೋಡೋಣ ಆ ಸಿನಿಮಾ ಅಂತ ಅನ್ಬಿಟ್ಟು ಬಟ್ ಎಲ್ಲಾ ಮಾಡ್ಕೊಂಬಂದು. ಆಕ್ಚುಲಿ ನನ್ನ ಪ್ರೀತಿ ರಾಮ ಅವ್ರು ನಾನು ತಗೊಳ್ತಾ ಇದ್ದೆ ರೆಕಮೆಂಡೇಶನ್ ಬೇರೆ, ಬಟ್ ಐ ವಾಂಟ್ ಟು ಶೋ ದಟ್ ನಾನೊಬ್ಬ ಆರ್ಟಿಸ್ಟ್ ಅಂತ ತೋರ್ಸೋಸ್ಕರ ಸಿನಿಮಾ ಮಾಡಿದೆ ನಾನು. ಹಾಗೆ ಬಹಳಷ್ಟು ಸಿನಿಮಾಗಳನ್ನ ಕೇವಲ ತಮ್ಮ ಫ್ರೆಂಡ್ಸು, ಪರಿಚಯದವರು ಅನ್ನೋ ಕಾರಣಕ್ಕೆ ಕೂಡ ಒಪ್ಕೊಂಡಿದ್ದು ಇದೆ. ಹಾಗೆ ಬಹಳಷ್ಟು ಸಿನಿಮಾಗಳು ಸೂಪರ್ ಹಿಟ್ ಕೂಡ ಆಗಿದೆ. ಇದೆಲ್ಲದರಲ್ಲೂ ಒಂದು ಅಬ್ಸರ್ವ್ ಮಾಡಿದ್ರೆ ಪ್ರೊಡ್ಯೂಸರ್ ಕಾಸು ವಾಪಸ್ ಬರ್ದೇ ಇರೋಂತ ಥರ್ಡ್ ಕ್ಲಾಸ್ ಫಿಲ್ಮ್ ಅಂತೂ ಖಂಡಿತ ಮಾಡಿಲ್ಲ. ನಿನ್ನೆ ಮೊನ್ನೆ ಫಿಲ್ಮ್ ನೋಡೋಕೆ ಸ್ಟಾರ್ಟ್ ಮಾಡಿರೋ ಒಂದಷ್ಟು ಜನ ಲಾಕ್ ಡೌನ್ ಕಿಡ್ಸ್ ಮಾತಿ ಮುಂಚೆ ಬಾಹುಬಲಿ, ಸಲಾರ್ ಅಂತ ಮಾತಾಡ್ತಾರೆ. ಅವಕ್ಕೆ ಗೊತ್ತಿಲ್ಲ ಅನ್ಸುತ್ತೆ, ಆ ಬಾಹುಬಲಿ, ಸಲಾರ್ ಪಿಕ್ಚರ್ ಡೈರೆಕ್ಟರ್ಗಳು ಕೂಡ ಕರ್ನಾಟಕದವ್ರೆ. ಸಲಾರ್ ಪಿಕ್ಚರ್ ಪ್ರೊಡ್ಯೂಸ್ ಮಾಡಿದ್ದು ಕೂಡ ಕರ್ನಾಟಕದ ಬ್ಯಾನರೇ. ಇನ್ನ ಬಾಹುಬಲಿ ನಮ್ಮ ಮಯೂರ ಪಿಕ್ಚರ್ ಕಾಪಿನೇ. ಇನ್ನ ನಿಮ್ಮ ರಿಯಾಲಿಟಿ ಶೋಗಳು, ಸೀರಿಯಲ್ಗಳು ಅಷ್ಟೆಲ್ಲ ಯಾಕ್ರಪ್ಪ? ನಿಮ್ಮ ಹೀರೋಯಿನ್ಗಳಲ್ಲಿ ಅರ್ಧಕ್ಕರ್ಧ ಜನ ಕರ್ನಾಟಕದವ್ರೆ. ಈ ಅಮ್ಮ ಮಾತ್ರ ನಮ್ಮೋಳಲ್ಲ. ನೀವೇ ಕಳಿ. ನಾನೇನಯ್ಯ ತಪ್ಪು ಮಾಡ್ದೆ? ನಾನು ಎಲ್ಲಿ ತಪ್ಪು ಮಾಡ್ದೆ? ನಿಮ್ಮ ಇಂಡಸ್ಟ್ರಿಯಲ್ಲಿ ಹಿಟ್ ಕೊಡ್ತಿರೋ ಡೈರೆಕ್ಟರ್ಸ್ ನಿಮ್ಮವರಲ್ಲ, ಹೀರೋಯಿನ್ಸ್ ನಿಮ್ಮವರಲ್ಲ, ರಿಯಾಲಿಟಿ ಶೋ ಕಂಟೆಸ್ಟೆಂಟ್ಸ್ ನಿಮ್ಮವರಲ್ಲ. ಮತ್ತಿನ್ನೇನೈತೆ ಅಂತ ನೆಗರಾಡ್ತಿದ್ದೀರೋ? ಏನೋ ಕಂದಲೆ, ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲೇ. ಇನ್ನ ಇವರ ಆಕ್ಟರ್ಗಳು ಏನೋ ಸಾಚ ಅನ್ನೋ ತರ ಬಿಲ್ಡಪ್ ಕೊಡ್ತಾ ಇರ್ತಾರೆ. ಒಂಚೂರು ಅವರ ಹಣೆ ಬರ ಕೂಡ ನೋಡಿ. ನಿಮ್ಗೆ ಗೊತ್ತಿಲ್ಲ ಅಂದ್ರೆ ತೆಲುಗು ಸ್ಟೇಟ್ಸ್ ನಲ್ಲಿ ಬೆಟ್ಟಿಂಗ್ ಆಪ್ಸ್ ಅನ್ನೋದು ಕಂಪ್ಲೀಟ್ಲಿ ಬ್ಯಾನ್ ಆಗಿದೆ. ಆದ್ರೂ ಕೂಡ ಇವರ ಸೋ ಕಾಲ್ಡ್ ಆಕ್ಟರ್ಸ್ ಪ್ರಮೋಷನ್ ಮಾಡಿ ಕೇಸ್ ಹಾಕ್ಸ್ಕೊಂಡಿದ್ದಾರೆ. ಇನ್ನು ಒಬ್ಬ ತಾನು ಮಾತ್ರ ಆರ್ಗ್ಯಾನಿಕ್ ಯೂಸ್ ಮಾಡೋದು ಅಂತ ಹೇಳಿ ಜನಕ್ ಮಾತ್ರ ಪಾನ್ ಮಸಾಲ ಪ್ರಮೋಟ್ ಮಾಡ್ತಾನೆ. ಇನ್ನೊಬ್ಳು ಯಾರು ಹೆಂಗ್ ಬೇಕಾದ್ರೂ ಹಾಳಾಗೋಗ್ಲಿ ಅಂತ ಸಾರಾಯಿ ಪ್ರಮೋಷನ್ ಮಾಡ್ತಾಳೆ. ದೇವ್ರು ನಿಂಗೆ ಒಳ್ಳೇದ್ ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ದರ್ಶನ್ ಅವರು ಯಾವ್ದೋ ಜಮಾನದಲ್ಲಿ ನಾಕ್ಔಟ್ ಸೋಡಾ ಆಡ್ ಮಾಡಿದ್ದು ಬಿಟ್ರೆ ಸಮಾಜಕ್ಕೆ ಹಾನಿಕಾರಕ ಅನ್ನೋ ಯಾವ ಆಡ್ ಮಾಡಿಲ್ಲ. ಅಷ್ಟೇ ಅಲ್ಲ, ಬಹಳಷ್ಟು ಸರ್ಕಾರಿ ಯೋಜನೆಗಳಲ್ಲಿ ಫ್ರೀ ಆಗಿ ರಾಯಭಾರಿ ಆಗಿದ್ದಾರೆ. ಅಲ್ಲದೆ ತಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ನ ತಮ್ಮ ಫ್ಯಾನ್ಸ್ ಗಳಿಗೆ ಅಂತಾನೆ ಡೆಡಿಕೇಟ್ ಮಾಡಿದ್ದಾರೆ. ಅವರು ಮನಸ್ಸು ಮಾಡಿದ್ರೆ ಕೇವಲ ಒಂದು ಪೋಸ್ಟ್, ಒಂದು ರೀಲ್ಸ್ಗೆ ಕೋಟ್ಯಾಂತರ ರೂಪಾಯಿ ದುಡಿಬಹುದಾಗಿತ್ತು. ಆದ್ರೆ ಅಂತ ಕೆಲ್ಸನ ಅವರು ಮಾಡ್ತಿಲ್ಲ. ಇವಾಗ ಹೇಳ್ರಪ್ಪ, ಕಾಸು ಕೊಟ್ರೆ ಏನ್ ಬೇಕಾದ್ರೂ ಪ್ರಮೋಟ್ ಮಾಡ್ತೀವಿ ಅನ್ನೋ ನಿಮ್ಮ ಹೀರೋಗಳು ಗ್ರೇಟಾ? ಇಲ್ಲ ತಾನು ಹೋಗಿ ಬರೋ ರಿಯಾಲಿಟಿ ಶೋಗಳಿಂದೆಲ್ಲ ಬರೋ ದುಡ್ಡನ್ನ ರೈತರಿಗೆ ಡೊನೇಟ್ ಮಾಡ್ತಿರೋ ನಮ್ಮ ಹೀರೋ ಗ್ರೇಟಾ? ಇವಾಗ ಈ MB ರಮೇಶ್ ನಾಯಕ್ ವಿಚಾರಕ್ಕೆ ಬರೋಣ. ಈಗ ದರ್ಶನ್ ಮಾತ್ರ ಕ್ರಿಮಿನಲ್, ನಾನ್ ಸಾಚ ಅಂತ ಹೇಳ್ಕೊತಿರೋ ಈ ದೊಣ್ಣೆ ನಾಯಕನ್ನ ಪೊಲೀಸ್ನವರು ಅರೆಸ್ಟ್ ಮಾಡಿದ್ರು. ಯಾಕೆ? ಈ ಗನಂದಾರಿ ಫ್ಯಾನು ಹೆಣ್ಣು ಮಕ್ಕಳ ವಿಡಿಯೋಗಳನ್ನ ಮಾರ್ಫ್ ಮಾಡಿ ಮಾರ್ತಿದ್ದಂತೆ. ಮಾಡಿರೋದು ತಲೆ ಹಿಡ್ಕನ್ ಕೆಲ್ಸ, ಪೋಸ್ಟ್ ಕೊಡೋದು ಮಾತ್ರ ಸತ್ಯ ಹರಿಶ್ಚಂದ್ರನ್ ತರ. ಇಷ್ಟೆಲ್ಲ ಮಾಡದ್ಮೇಲೆ ಡಿ ಬಾಸ್ ಫ್ಯಾನ್ಸ್ ಸುಮ್ನೆ ಬಿಡ್ತಾರ? ಡಿ ಬಾಸ್ ಫ್ಯಾನ್ಸ್ ಇಟ್ಟಿರೋ ಅವಳಿಗೆ ಒಬ್ಬೊಬ್ಬರಾಗೆ ಬಂದು ಸಾರಿ ಕೇಳ್ತಾವ್ರೆ. Like yeah, I was in this space only. Like one of the Pawan Kalyan fan asked sorry for all the Darshan fans and care. Yeah, I am sorry. Yes. దర్శన్ ఫ్యాన్స్ ఎవరన్నా ఉంటే సారీ.
ಅಂಡ್ ಕನ್ನಡ ಅಭಿಮಾನಿ ದರ್ಶನ್ ಫ್ಯಾನ್ಸ್ ಅವರ ಒಂದಕ್ಕೆ ಸಾರಿ. ಏನ್ ಬಸ್ ಇದು ನಿಮ್ಮನ್ನ ಕಂಡ್ರು ಇಷ್ಟೊಂದು ಭಯನ? ಅದು ಈ ಹೆಸರಿಗಿರೋ ತಾಕತ್ತು. ಈ ನಾಯಿಗಳು ಇಷ್ಟು ಬೊಗಳ್ತಿರೋದಕ್ಕೆ ಕಾರಣ ನಮ್ಮವರೇ. ಇವತ್ತಿನ ನಮ್ಮ ಪರಿಸ್ಥಿತಿಗೆ ತುಂಬಾ ಕಾರಣಗಳಿದೆ. ಮೊದಲನೇದಾಗಿ ಇವತ್ತು ನಮ್ಮಲ್ಲಿ ಬಹಳಷ್ಟು ಆಕ್ಟರ್ಗಳಿಗೆ ಭಾಷಾಭಿಮಾನ ಅನ್ನೋದೇ ಇಲ್ಲ. ನಮ್ಮ ಇಂಡಸ್ಟ್ರಿ ನಮ್ಮತನ ಅನ್ನೋದನ್ನ ಬಹಳ ಜನ ಬರ್ತೇ ಬಿಟ್ಟಿದ್ದಾರೆ. ಎರಡನೇದು, ಈ ತೆಲುಗು ಫಿಲ್ಮ್ ಇಂಡಸ್ಟ್ರಿ ಇದ್ದ ಒಂದು ರೋಗ ಕನ್ನಡ ಇಂಡಸ್ಟ್ರಿಗೂ ಒಕ್ಕರ್ಸ್ಕೊತಾ ಇದೆ. ಏನದು? ರೀಸೆಂಟ್ ಇಯರ್ಸ್ ಅಲ್ಲಿ ಒಬ್ಬ ಹೊಸ ಹೀರೋ ಕೂಡ ಎಸ್ಟಾಬ್ಲಿಷ್ ಆಗಿಲ್ಲ. ಹೋಗ್ಲಿ, ಈ ನೆಪೋಟಿಸಂ ಬ್ಯಾಕ್ಗ್ರೌಂಡ್ ಇಂದ ಬಂದವರಾದ್ರೂ ಆಕ್ಟಿಂಗ್ ಚೆನ್ನಾಗಿ ಮಾಡ್ತಿದಾರಾ? ಇಲ್ಲ. ಇದೆಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಫಿಲ್ಮ್ ಚೇಂಬರ್. ನಾನು ಕೂಡ ಆಂಧ್ರ ಪ್ರದೇಶನಲ್ಲಿ, ತಮಿಳುನಾಡಿನಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದೀನಿ. ಅಲ್ಲಿ ಬೇರೆ ಇಂಡಸ್ಟ್ರಿಯ ಫಿಲ್ಮ್ಗಳು ರಿಲೀಸ್ ಆಗಲ್ಲ ಅಂತ ಏನಿಲ್ಲ, ಆದ್ರೆ ಎಲ್ಲ ಕೂಡ ಅವರ ಭಾಷೆಯಲ್ಲೇ ಡಬ್ ಆಗಿ ರಿಲೀಸ್ ಆಗುತ್ತೆ. ಆದ್ರೆ ಕರ್ನಾಟಕದಲ್ಲಿ ಮಾತ್ರ ಕನ್ನಡ ಡಬ್ಬಿಂಗ್ ಫಿಲ್ಮು ಬರುತ್ತೆ, ಜೊತೆಗೆ ಒರಿಜಿನಲ್ ಲ್ಯಾಂಗ್ವೇಜ್ ನಲ್ಲಿ ಫಿಲ್ಮ್ ಕೂಡ ಬರುತ್ತೆ. ಹೀಗಾದ್ರೆ ನಮ್ಮ ಸಿನಿಮಾಗಳಿಗೆ ಥಿಯೇಟರ್ ಹೆಂಗ್ ಸಿಗುತ್ತೆ? ಇದ್ರ ಬಗ್ಗೆ ಖಡಾಖಂಡಿತವಾಗಿ ಡಿಸಿಷನ್ ತಗೊಳ್ಳೋಕೆ ಚೇಂಬರ್ಗೆ ಮೀಟರ್ ಇಲ್ಲ. ಈ ಕಡೆ ಥಿಯೇಟರ್ ಓನರ್ಗಳಿಗೆ ಭಾಷಾಭಿಮಾನನೇ ಇಲ್ಲ. ಅರ್ಥ ಆಯ್ತು ಅನ್ಸುತ್ತೆ. ಫೈನಲಿ ಹೇಳೋದು ಇಷ್ಟೇ, ನಾವು ಕನ್ನಡಿಗರು ಎಲ್ಲಾ ಭಾಷೆಗಳನ್ನ, ಎಲ್ಲಾ ರೀತಿಯ ಕಲೆಗಳನ್ನ ಗೌರವಿಸ್ತೀವಿ. ಆದ್ರೆ ನಮ್ಮ ಭಾಷೆ ಕಲಾವಿದರ ವಿಚಾರಕ್ಕೆ ಬಂದ್ರೆ ನಿಮ್ಮ ಆಕ್ಟರ್ಗಳು ಎಷ್ಟೇ ದೊಡ್ಡ ಫ್ಯಾನ್ ಇಂಡಿಯಾ ಸ್ಟಾರ್ಗಳಾದ್ರೂ ಕೂಡ That's it for the video, guys. ವಿಡಿಯೋ ಇಷ್ಟ ಆಗಿದ್ರೆ you know what to do. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಇನ್ಸ್ಟಾಗ್ರಾಮ್ ನಲ್ಲಿ ಕೂಡ ನನ್ನ ಫಾಲೋ ಮಾಡಬಹುದು. ಎಲ್ಲರೂ ಕೇಳಿಸ್ಕೊಳ್ತಾ ಇರ್ಬೇಕು, ಇದು ನಿನ್ನ ಕಿವಿಲಿ ಇರ್ಬೇಕು. ನನ್ನ ಆಕ್ಚುಲಿ ನನ್ನ ಹತ್ರ ಒಂದು ಸ್ವಲ್ಪ ಕಲೆ ಇದೆ, ಅದನ್ನ ಪ್ರೂವ್ ಮಾಡ್ಕೊಳ್ತೀನಿ.